ನೋಡು, ಇವಾಗ ಫಸ್ಟ್ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಆ, ನಾವಿನ್ನೇನು ಮಾಡಂಗಿಲ್ಲ. ಮೊದಲು ನಾವು ಈಗ ಹೆಂಗೋ ಅವಯ್ಯ ಓನರ್ ಬಿಟ್ಟು ಹೋಗವನಲ್ಲ, ನಮ್ಗೇನೇ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈಗ ಹೊಸಿ ನಾವು ಫಸ್ಟ್ ದುಡ್ಡು ಮಾಡ್ಕೊಳ್ಳೋಣ. ದುಡ್ಡು ಮಾಡ್ಕೋಬೇಕು ಅಂತ ಹೇಳಿದ್ರೆ ಬಿಸಿನೆಸ್ ಮಾಡಕ್ಕೆ ಈಗ ಫಸ್ಟ್ ನಾವು ಅವ್ರ ಹತ್ರ ಐತಲ್ಲ ಸ ಆ ಅವ್ರ ಎಷ್ಟೊಂದು ಹಸುಗಳು ನೋಡ್ಕೊಳಕ್ಕೆ ಅಂತ ಬಿಟ್ಟೋಗೋರಲ್ಲ, ಅದ್ರಾಗ ಯಾವ್ದನ ಒಂದು ಎರಡು ಹಸ ಮಾರ್ಬಿಡೋಣ. ಏನಿಲ್ಲ ಅಂದ್ರೆ 1.5 ಲಕ್ಷ 2 ಲಕ್ಷ ಸಿಗ್ತದೆ. ಆ ಆ 2 ಲಕ್ಷ ಇಕ್ಕೊಂಡು ನಾವು ಮುಂದ್ಲದ್ದು ಏನು ಬೇಕಾರ ಮಾಡ್ಕೊಳ್ಳೋಣ. ಬಿಸಿನೆಸ್ ಅಂತ ಮಾಡ್ಕೊಂಡು ಹೊಸ ಎಲ್ಲೋಯ್ತು ಅಂದರೆ ನಮಗೆ ಗೊತ್ತಿಲ್ಲ ಅಂತ ಹೇಳಿ ಸುಮ್ಮನೆ ಆಗೋಗ್ಬಿಡೋಣ. ಅಷ್ಟೇ, ಯಾರು ಕೇಳ್ತಾರೆ? ಹೌದೌದು, ಹೊಸನ ಮಾರಾಕ್ಬೋದು. ಹ್ಞೂ, ಅವ್ನು ಬರೋ ಅಷ್ಟೊತ್ತಿಗೆ ಬೇರೆ ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ. ಹೊಸನ ಹೊಡ್ಕೊಂಡು ಹೋಗ್ಬಿಟ್ಟು ಮಾರಾಕ್ಬಿಟ್ಟು ಅತ್ತಾಗ ಹೆಂಗನೂ ದುಡ್ಡು ಇಸ್ಕೊಂಡು ಈ ಅಪ್ಪನೂ ಬೇಡ ಅಪ್ಪನ ಕೆಲಸನೂ ಬೇಡ ಅಂತ ಸುಮ್ಮನಾಗೋದು. ಕೇಳಿದ್ರೆ ಯಾರು ಹೊಡ್ಕೊಂಡು ಹೋಗೋರು ನಮಗೆ ಗೊತ್ತಿಲ್ಲ, ನಾವು ನೋಡ್ಕೊಳ್ಳಿಲ್ಲ ಅಂತ ಏನೋ ಒಂದು ಸುಳ್ಳು ಹೇಳಿದ್ರೆ ಆಯಿತು, ಅಷ್ಟೇ. ಅಯ್ಯೋ ಬ್ಯಾಡಮ್ಮ, ಬ್ಯಾಡ. ಗೊತ್ತಾಗಕ್ಕಿಲ್ಲ ಅಂತ ಅನ್ಕಂಡ ಗೊತ್ತಾಗ್ಬಿಟ್ರೆ ನಮ್ಮನ್ನ ಮರ್ಯಾದೆ ಈತದ ಹೇಳು. ನಮ್ಮನ್ನ ಕ್ಯಾಕು ಸುಗಿದ್ಬಿಟ್ಟು ಒಟ್ಟಾಕಿಲ್ವ ನಮ್ಮನ್ನ ಹೇಳು. ಅಮ್ಮ ಬ್ಯಾಡ ಕಣಮ್ಮ, ನಂಗೆ ಯಾಕೋ ಭಯವಾಯ್ತೈತೆ. ನಾವು ಮಾಡ್ತಿರೋ ಸರಿ ಅಂತ ನನಗೆ ಅನ್ನಿಸ್ತಾನೇ ಇಲ್ಲ. ಬ್ಯಾಡ ಕಣಮ್ಮ, ದೇವ್ರಣೆ ಬ್ಯಾಡ ಕಣಮ್ಮ. ಮೇಡಮಿ, ಎದ್ರಕಂಡ್ರೆ ನಾವು ಜೀವನ ಪೂರ್ತಿ ಎದ್ರಕತಾನೆ ಇರ್ತೀವಿ. ಈಗ ಶಾರದಿ ಹಂಗೇನೆ ಸಾವುಕಾರ ಅವರೆಲ್ಲರೂ ನ್ಯಾಯವಾಗಿ ದುಡಿದ್ಬಿಟ್ಟವ್ರೆ ಅಂತ ಅನ್ಕೊಂಬಿಟ್ಟ ಅವರು ಇಂಥ ಕಂತ್ರಿ ಕೆಲಸ ಮಾಡಿ ದುಡ್ಡು ಮಾಡಿರೋದು. ನೋಡು, ಯಾರಿಗೂ ನ್ಯಾಯವಾಗಿ ಅಂತ ಹೇಳ್ಬಿಟ್ಟು ಏನೂ ಸಿಕ್ಕಿರಕ್ಕಿಲ್ಲ. ನೋಡು, ನಾನು ಹೇಳೋದನ್ನ ಕೇಳಿಸ್ಕ. ಆಗೋದೆಲ್ಲ ಒಳ್ಳೇದು ಕೇಣಿಯ. ಈಗ ಯಪ್ಪ ಹೋಗಿ ಇನ್ನೂ 10 ದಿನ ಬರೋಕ್ಕಿಲ್ಲ. ಅಷ್ಟಾಗಿ 2 ದಿವಸ ಮಾರ್ಕೊಂಡು ನೆಮ್ಮದಿಯಾಗಿರ್ಬೋದು ನಾವು. ಎಷ್ಟು ದಿನ ಅಂತ ಹೇಳ್ಬಿಟ್ಟು ಈ ಅಪ್ಪಂತಾಗೇನಿಯ ಕೂಲಿನಲ್ಲಿ ಮಾಡ್ಕೊಂಡಿತ್ತೀಯ ಹೇಳು. ದೇವ್ರಣೆ ಆಗಕ್ಕಿಲ್ಲ, ಕೂಲಿನಲ್ಲಿ ಮಾಡ್ಕೊಂಡಿರಕ್ಕೆ ಭಾಳ ಕಷ್ಟ ಆಯ್ತದೆ. ನಾವು 3-4 ದಿನ ಮಾಡಿದ್ದು ಕೇಣಿಯ ಸೊಂಟೆ ಎಲ್ಲ ನೋವು ಬಂದ್ಬಿಡ್ತು. ಅಯ್ಯೋ, ನನ್ನ ಮಗಳಿನ್ನೂ ಚಿಕ್ಕೊಳಲ್ವಾ, ನನ್ನ ಮಗಳಿಗಿನ್ನೂ ಅರ್ಥ ಆಗಕ್ಕಿಲ್ಲ ಬಿಡು. ಉದ್ಧಾರ ಆಗೋ ಬುದ್ಧಿ ಏನೂ ಅರ್ಥ ಆಗಕ್ಕಿಲ್ಲ, ಹೊಸಿನೂ ಅರ್ಥ ಆಗಕ್ಕಿಲ್ಲ. ಬಿಟ್ಟಾಕು. ಈಗ ಬಾ ಸುಮ್ಕೆನೆಯ, ಬಾ ಹೋಗ್ಬಿಟ್ಟು ಸುಮ್ಕೆನೆ ನಾವೇನು ಹೊಸನ ಮಾರ್ಬಿಟ್ಟು ಹೊಸಿ ದುಡ್ಡು ಗಿಡ್ಡು ಎತ್ಕೊಂಬಿಟ್ಟು ಬರೋಣ. ಎಲ್ಲ ಜೀವನವೇ ಸಂತೋಷವಾಗಿರ್ತದೆ. ಒಂದು 2 ಲಕ್ಷ ಸಿಕ್ಕಿದ್ರೂ ಸಾಕು, ಎಲ್ಲನ ಒಂತಾಗ ನಾವು ಜೀವನ ಮಾಡ್ಕೊಂಡು ಇದ್ಬಿಡ್ಬೋದು. ನಮ್ಮ ತಾಗಿ ಇವಾಗ 20 ರೂಪಾಯಿನೂ ಇಲ್ವಲ್ಲ, ಅದಕ್ಕೇನೇ ಜೀವನ ಕಷ್ಟ ಆಗೈತೆ. ಇದ್ಬಿಟ್ರೆ ಎಲ್ಲೋ ಒಂತಾಗ ನೆಮ್ಮದಿಯಾಗಿ ಖುಷಿಯಾಗಿ ಆರಾಮಾಗಿ ಇದ್ಬಿಡ್ತೀವಿ. ನೋಡಿರಿ, ಹೋಗೋಣ. ನೋಡಿ ಮಗಳೇ, ಒಂದು 2 ಲಕ್ಷ ಸಿಗ್ತದೆ. 2-3 ವರ್ಷ ಮಾರಿದ್ರೆ ಏನಾಗಕ್ಕಿಲ್ಲ. ಅಮ್ಮ, ನಿಂಗೆ ತಲೆನಾಗೇನು ಬುದ್ಧಿ ಐತಾ ಇಲ್ಲ ಲದ್ದಿ ಐತಾ? ಏನಾರು ತಗ್ಲಾಕಂಡ್ವಿ ಅಂತಂದ್ರೆ ಕ್ಯಾರ ಕಿತ್ತೋಗಂಗೆ ಹೊಡಿತಾರೆ ಕಣಮ್ಮ. ಇದೆಲ್ಲ ಬೇಕೇನಮ್ಮ? ನನ್ನ ಮಾತು ಕೇಳು. ಕ್ಯಾರ ಕಿತ್ತೋಯ್ತವೆ. ಬ್ಯಾಡ ಕಣಮ್ಮ ಇದೆಲ್ಲನೂ. ಸುಮ್ಮನೆ ನನ್ನ ಮಾತು ಕೇಳಿ ಈ ಕೂಲಿನಾಲಿ ಮಾಡ್ಕೊಂಡಿನಿ ಇದು ಬಿಡೋಣ ಬಾಮ. ನಂಗೆ ಯಾಕೋ ತಲೆ ಕೆಟ್ಟೋಯ್ತೈತೆ ಕಣಮ್ಮ. ಬ್ಯಾಡ ಕಣಮ್ಮ, ಬಾಮ ಹೋಗನಿ. ಅಯ್ಯ, ನಿಂಗೆ ಅಷ್ಟೊಂದು ಭಯ ಆದ್ರೆ ಹೋಗಿ ಗುಡಿಸ್ಲು ನಂಗೆ ಮನೆಗೆ ಹೋಗಿ ಸುಮ್ಕೆನೆಯ. ಇಲ್ಲ ಹೋಗತ್ತ ಊರು ತಿರ್ಕೊಂಡು ಓಡಾಡು. ನಮಗೂ ಯಾಕೆ ಭಯ ಕುಸ್ತೀಯ ನೀನು? ನಮಗೂ ನಿನ್ನ ಭಯ ಕುಸ್ಬೇಡ, ನಾವು ಮಾರದೇನೆ ನೀ ಹೋಗಿ. ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಸುಮ್ಕೆನೆಯ ಹೋಗು. ಅಲ್ಲೆಲ್ಲ ನಾ ಕುಂತ್ಕೊ ಹೋಗಿ ಸುಮ್ಕೆನೆಯ. ನೋಡಮ್ಮಿ, ಆಗದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕು. ಸುಮ್ಕೆನೆಯ ಹೋಗು. ಜೀವನದಾಗೆ ಉದ್ಧಾರ ಆಗೋದು ಹೆಂಗೆ ಅಂತ ಕಲ್ತ್ಕೋಬೇಕು. ನಿನಗೆ ಜೀವನದಾಗೆ ಉದ್ಧಾರ ಆಗೋದು ಹೆಂಗೆ ಅಂತ ಗೊತ್ತಿದ್ರೆ ನಿನಗೆ ಯಾಕೆ ಇಂಥ ಪರಿಸ್ಥಿತಿ ಬಂದಿರೋದು? ಹಾಂ, ನಮ್ಮನ್ನು ನೋಡಿ ಕಲ್ತ್ಕ. ಹಿಂಗೆ ಇದ್ಬಿಡ್ತೀಯ ಜೀವನ ಪೂರ್ತಿ. ಹಿಂಗೆ ಇದ್ಬಿಡ್ತೀಯ, ಹಿಂಗೇನೆ ಸಾಯ್ಬೇಕಾಯ್ತದೆ, ಹಿಂಗೇನೆ ಒದ್ದಾಡ್ಬೇಕಾಯ್ತದೆ. ಇದೆಲ್ಲ ಬೇಕಾ ನಿಂಗೆ? ನೀನು ಆರಾಮಾಗಿರ್ಬೇಕು ಅಂತ ಹೇಳಿದ್ರೆ ನಾವು ಹೇಳ್ದಂಗೆ ಕೇಳು. ಇಲ್ಲ ಬಿಕ್ಸಿ ಎತ್ಕೊಂಡು ಕೂಲಿ ಮಾಡ್ಕೊಂಡಿರ್ಬೇಕು ಅಂದರೆ ನಿಂಗೆ ಏನು ಬರ್ತದೋ ಅದನ್ನು ಮಾಡ್ಕೊ ಹೋಗಿ ಸುಮ್ಕೆನೇನೆ. ನಂಗೆ ಯಾಕೋ ಇವ್ರು ತಪ್ಪು ಕೆಲಸ ಮಾಡ್ತಾವ್ರೆ ಅಂತ ಇವಾಗ ಅನ್ನಿಸ್ತೈತಲ್ಲ. ಇಷ್ಟು ದಿನ ಏನೂ ಅನಿಸಿರಲಿಲ್ಲ, ಆದರೆ ಇವಾಗ ಅನ್ನಿಸ್ತೈತೆ ನನಗಂತೂ. ಯಾಕೋ ತಪ್ಪು ಕೆಲಸ ಮಾಡಿಬಿಟ್ಟೆ ನಾನಂತೂ. ಶಾನೆ ದೊಡ್ಡ ತಪ್ಪು ಕೆಲಸ ಮಾಡಿಬಿಟ್ನಲ್ಲ ಅಂತ ಅನ್ನಿಸ್ತೈತೆ ನಂಗಂತೂ. ಏನು ಮಾಡಬೇಕು ಅಂತನೂ ಅರ್ಥ ಆಯ್ತಿಲ್ವಲ್ಲ ನನಗೆ. ಥು, ಇವ್ರು ಮಾಡೋದು ಸರಿನಾ ಇಲ್ಲ ನನಗೆ ಹೇಳ್ಕೊಟ್ಟು ಸರಿನಾ? ಒಂದು ಹತ್ರ ಕುಂತ್ಕೊಂಡು ಯೋಚನೆ ಮಾಡಿದ್ರೆ ಎಲ್ಲನೂ ಅರ್ಥ ಆಯ್ತದೆ. ಅಲ್ಲ, ಇವಾಗ ಮಾರ್ಬಿಡ್ತಾರೆ, ಆಮೇಲೆ ಯಪ್ಪ ಬಂದು ದರುಮ್ದೇಟ್ ಇಕ್ಕಿದ್ರೆ ಏನಪ್ಪ ಮಾಡೋದು? ನಾವೇ ತಾನೇ ದರುಮ್ದೇಟ್ ತಿನ್ನೋದು. ಸರಿಯಾಗಿ ಹಾಕ್ಕೊಂಡು ರುಬ್ತಾನೆ. ಆವಾಗ 3 ಕಾಸು ಮರುವದಿರಕ್ಕಿಲ್ಲ ನಮಗೆ. ಮರುವದಿ ಎಲ್ಲ ಹೋಯ್ತದೆ. ಇದೆಲ್ಲ ಬೇಕಾ ನನಗೆ? ಯಪ್ಪ ಶಿವ, ಬೇಡ. ಸುಮ್ಮನೆ ಹೋಗೋಣ. ಇವರು ಬೇಡ, ಇವ್ರು ಸವಾಸನೂ ಬೇಡ ನನಗಂತೂ. ಸುಮ್ಮನೆ ನೀ ಯಾಕೆ ಬೇಕು? ಹೋಗೋಣ ಇರು. ನೋಡು, ಈ ವೈನವ್ ಎಷ್ಟೊಂದು ಹಸ ಅವೆ. 1-2 ಹಸ ಮಾರಾಕುದ್ರೇನು ಬೇಡ ಅಂತಾರ? ನಿನ್ನ ಮಗಳಿಗೆ ಬುದ್ಧಿನೇ ಕಮ್ಮಿ. ನೋಡು, 2 ಹಸನ ನಾಳೆ ನಾಡೋದ್ರಾಗೆ ಹಿಡ್ಕೊಂಡು ಹೋಗಕ್ಕೆ ಹೇಳ್ಬಿಟ್ಟು ಇವತ್ತೇ ಹಿಡ್ಕೊಂಡು ಹೋಗಿದ್ರೆ ಇವತ್ತೇ ಕೊಟ್ಬಿಟ್ಟು ಕಾಸು ಇಸ್ಕೊಂಬಿಡೋಣ. ಇಲ್ಲ ಅಂತ ಹೇಳಿದ್ರೆ ಇದಾಯ್ತದೆ. ನೋಡು, ಈಗ ಅಪ್ಪಂಗೆ ಹೇಳಿದ್ದೀನಿ ಬರೋಕ್ಕೆ, ಬತ್ತಾನಿರು. ಸುಮಾ, ನೀನು ಭಾಳ ಫಾಸ್ಟ್ ಇದೆಯಾ ನೋಡು. ನೀನು ಹಂಗೆ ಅನ್ಕೊಂಡು ಇವತ್ತು ಆಗಲೇ ಹುಡುಕೆ ಬಿಟ್ಟಿದ್ದೀಗ ನೋಡಿ. ನೀನು ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೆಂಗೆ ಹುಡುಕ್ಬಿಟ್ಟಿದ್ದೀಗ ನೋಡಿ ನೀನು. ಮತ್ತೆ ನಾನು ಅಂತಂದ್ರೆ ಸುಮ್ಮನೆ ಅಂತ ಅನ್ಕೊಂಬಿಟ್ಟ? ನಾನೇ ಬೇರೆ, ನನ್ನ ಲೆವೆಲ್ ನೀಯ ಬೇರೆ. ನಾನು ಹಂಗೆ ಎಲ್ಲನೂ ಇದು ಮಾಡಂಗಿಲ್ಲ. ನನ್ನ ತಲೆನೋ ತಲೆ. ನನ್ನ ತಲೆ ನನ್ನ ಗಂಡಂಗೂ ನನ್ನ ಮಗಂಗೂ ಅರ್ಥನೇ ಆಗಕ್ಕಿಲ್ಲ. ನಾನು ಎಷ್ಟು ತಲೆ ಉಪಯೋಗಿಸ್ತೀನಿ, ಏನೆಲ್ಲ ಕ್ರಿಮಿನಲ್ ಮೈಂಡು
ಕಂಪ್ಯೂಟರ್ ಮೈಂಡ್ ನಂದು ಗೊತ್ತಾ, ಕಂಪ್ಯೂಟರ್ ಮೈಂಡು. ಯಾರು ಅರ್ಥನೇ ಮಾಡ್ಕೊಳಕ್ಕಿಲ್ಲ ಬಿಡು. ಈಗ ನೋಡು, ಹಸುಗಳ್ನ ಮಾರ್ಬಿಟ್ಟು ಹೆಂಗೋ ನಮ್ಮ ಪಾಡು ಕಾಸು ಆಯ್ತದ, ಏನೋ ಒಂದಕ್ಕೆ ಇದು ಮಾಡ್ಬಿಟ್ಟು ಕಾಸು ಕೀಸ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಬಿಸ್ನೆಸ್ ಮಾಡ್ಕೊಂಡು ಹೋಗೋಣ ಬಿಡು. ಇವಾಗ ನೋಡ್ದ ನನ್ನ ಸೊಸೆ ಅವಳಲ್ಲ ಲಕ್ಷ್ಮು, ಎಗ್ ರೈಸ್ ಅಂಗಡಿ ಹಾಕಿದ ತಕ್ಷಣ ಹೆಂಗ್ ದುಡ್ಕೊಂಡು ಸಂದಕ್ಕಾದ್ಲು. ನಾವು ಹಂಗೇನೇನಿಯ, ನಾವು ಬೇರೆ ಏನಾರ ಒಂದು ಅಂಗಡಿ ಹಾಕೊಂಡು ಸಂದಕ್ಕಾಗಣ. ಈ ಬರೋ 2 ಲಕ್ಷ ರೂಪಾಯಿ ದುಡ್ಡಾಗೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ. ಸರಿ, ಹಂಗಾದ್ರೆ ಹಂಗೇನೇನಿಯ ಮಾಡೋಣ ಬಿಡು. ಇನ್ನೇನು ಬ್ಯಾರೆ ಇದು ಇನ್ನೇನು ಇಲ್ಲ, ಹೆಂಗೋನು ಇದು ಮಾಡ್ಕೊಂಡು ಹೆಂಗೋನು ಯೋಚನೆ ಮಾಡೋಣ. ಏನೋ ಒಂದು ಆಯ್ತದೆ, ಬರಲಿ ಇರು. ಅಯ್ಯಪ್ಪ ಏನಾರ ಬಂದರೆ ಯೋಚನೆ ಮಾಡಿ ಮಾರ್ಬಿಟ್ಟು ನಾವೆಲ್ಲ ಬಿಸ್ನೆಸ್ ಏನಿಯ ಶುರು ಮಾಡೋಣ. ಸರಿ ಸರಿ ಆಯಿತು. ಏನಮ್ಮ ಫೋನ್ ಮಾಡಿದ್ರಲ್ಲ ನೆನ್ನೆ, ನೀವೇನಾ? ಓ ಅಣ್ಣ, ಬನ್ನಿ ಬನ್ನಿ. ನೀವೇನೇನಿಯ ಹಸ ತಗತೀವಿ ಅಂತ ಹೇಳ್ದರು? ಹೂ ಕಣವ, ನಾನೇನಿಯ ಏನ್ ತುಂಬೋ ಈಲಾಗಿರೋ ಹಸನ ಇಲ್ಲ ಆಲ್ಕರಿ ಹಸನ? ಅಣ್ಣ, ಎಲ್ಲ ತರದ ಹಸನೂ ಅವೆ, ನೀವು ಯಾವ ಹಸ ಬೇಕೋ ಅದನ್ನ ತಗೊಳ್ಳಿ. ನಾವೂನು ಮಾರ್ತಾ ಇದೀವಲ್ಲ ಇವಾಗ, ಅದಕ್ಕೆ ನಿಮ್ಗೆ ಏನಿಯ ಫೋನ್ ಹಾಕಿದ್ದು. ನೀವು ಬಂದ್ಬಿಟ್ಟು ಎಲ್ಲ ತಗೊಂಡು ಹೋಗಂಗಿದ್ರೆ ತಗೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು. ಏನಮ್ಮ ಇದ್ದಕ್ಕಿದ್ದಂಗೆ ಎಲ್ಲ ಹಸುಗಳ್ನು ಮಾರ್ತಿರೋದು? ನಾನೇ ಏನಿಯ ಬೇಕು ಅಂತ ಏನಿಯ ಮಾರ್ತಿರೋದು. ಎಷ್ಟು ಶಾನೆ ಆಗೋಗ್ಬಿಟ್ಟು ಹಸುಗಳು ಇಟ್ಕೊಳಕ್ ಆಯ್ತಿಲ್ಲ, ಹಸುಗಳೆಲ್ಲ ಶಾನೆ ಆಗೋಗ್ಬಿಟ್ಟವಲ್ಲ, ಅದಕ್ಕೆ ಏನಿಯ ಬೇಡ ಅಂತ ಹೇಳ್ಬಿಟ್ಟು ನಾನೇ ಏನಿಯ ಮಾರ್ತಾ ಇವನಿ ಅಷ್ಟೇನೇನೆ. ಹೌದಾ, ಸರಿ. ತುಂಬಿರೋದು ಹಾಲು ಕರೆಯೋದಾದ್ರೆ ಸರಿ ಕಣಮ್ಮ, ನಮಗೆ ಸಣ್ಣ ಕರುಗಳೆಲ್ಲನೂ ಇದು ಮಾಡ್ಕೊಂಡು ಕುಂತ್ಕೊಳಕ್ ಆಗಲ್ಲ. ನಾನು ದಲ್ಲಾಳಿ ಕಣಮ್ಮ, ದಲ್ಲಾಳಿ, ಹಸಿನ ದಲ್ಲಾಳಿ. ಆದರೆ ಏನಂತಂದ್ರೆ ನಾನು ಅದೇ ನೋಡ್ತಾ ಇರ್ತೀನಿ ಅವಾಗ ಯಾವ ಚೆನ್ನಾಗಿರ್ತಾವೆ ಹಸುಗಳು ಅಂತ ಹೇಳ್ಬಿಟ್ಟು ನೋಡ್ತಿರ್ತೀವಲ್ಲ, ಗೊತ್ತಾಯ್ತದೆ. ನೋಡ್ತೀನಿ ರಮ್ಮ, ಯಾವ ಹಸು ಹೆಂಗವೆ ಏನು ಅಂತ ಹೇಳ್ಬಿಟ್ಟು ನೋಡಿ ಅದ್ರ ಮೇಲೆ ಮಾತಾಡೋಣ ಉಳಿದಿದ್ದು. ನೋಡಿ, ಇವತ್ತೇ ತಗೊಂಡೋಗಿದ್ರೆ ಇವತ್ತೇ ತಗೊಂಡೋಗಿ ನಮಗೆ ಕಾಸು ಕೊಟ್ಬಿಡಿ. ನಮಗೆ ಕಾಸು ಬೇಕಷ್ಟೇ. ನೀವು ಇವತ್ತೇ ತಗೊಂಡೋಯ್ತೀನಿ ಅಂದ್ರೂ ಸರಿ, ಯಾವಾಗ ತಗೊಂಡೋಯ್ತೀವಿ ಅಂದ್ರೂ ಸರಿ, ನೀವು ತಗೊಂಡೋಗ್ಬಿಟ್ರೆ ಅಷ್ಟೇ ಸಾಕು. ನಮಗೊಂದು ಕಾಸು ಒಂದು ಕೊಟ್ಬಿಟ್ರೆ ಸರಿ ಕಣಮ್ಮ, ನೋಡ್ತೀನಿ ಇರು. ಇದೇನೋ ಇಲ್ಲದಂಗೆ ಕಾಣೆ. ಇನ್ನೂ ಚಿಕ್ಕದೇನೇನಿಯ, ಇದನ್ನೆಲ್ಲ ಮಾಡಕ್ ಆಗಕ್ಕಿಲ್ಲ. ಇದೇನೋ ಪರವಾಗಿಲ್ಲ, ಈಲಾಗಿದ್ದಂಗೆ ಐತೆ. ತುಂಬ ಐತೆ ಅನ್ನಿಸ್ತೈತೆ. ಇದು ನೋಡೋಣ, ಇದಿರ್ಲಿ. ನೋಡ್ದಾ, ಅವಯ್ಯ 11 ದಿನ ಬಿಟ್ಕೊಂಡು ಬರೋ ಅಷ್ಟೊತ್ತಿಗೆ ನಮ್ದು ಎಲ್ಲನೂ ಹಿಂಗೇನಿಯೇ ಸೆಟ್ಲ್ ಆಗೋಗ್ಬಿಡ್ತದೆ. ಅದಕ್ಕೆ ಮಮ್ತಿ ಹೇಳೋದು, ಎಲ್ಲ ತಲೆ ಉಪಯೋಗಿಸ್ಬೇಕು ಅಂತ ಕೇಳ್ಬಿಟ್ಟು ಎಂತೆಂಥವ್ರು ಹೆಂಗೆಂಗೋ ಜೀವನ ಮಾಡ್ತಾವ್ರೆ. ನಾವೇನು ಇಂಥ ಬೇವರ್ಸಿ ಬಾಳ್ತಿರೋದು ಅಂತ ಹೇಳಿದ್ರೆ ಸುಮ್ಕೇನಿಯ ಯಾಕೆ, ಆರಾಮಾಗಿ ನಾವು ನೆಮ್ಮದಿಯಾಗಿರ್ಬೋದು. ಈಗ ನೋಡು, ಇಂಥ ನೈಸ್ ಮಾಡಿ ದುಡ್ಡು ಕಿತ್ಕೊಂಡು ಕಳಿಸ್ತೀನಿ. ಆಮೇಕಿಂದ ನೋಡು ಏನಾಯ್ತದೆ ಅಂತ ಹೇಳ್ಬಿಟ್ಟು. ಏನೋ ಸುಮ್ಮ, ನಿನ್ನಿಂದ ನಾನು ಉದ್ಧಾರ ಆದರೆ ಸಾಕು. ನನ್ನ ಗಂಡ ಕೈ ಕೊಟ್ಟೋದ, ನಮ್ಮ ಅಮ್ಮನೂ ಕೈ ಕೊಟ್ಲು. ನಂದು ನನ್ನ ಮಗಳದು ಜೀವನ ಬೀದಿಗೆ ಬಂದ್ಬಿಟ್ಟೈತೆ. ಹೆಂಗೋನು ನಿನ್ನಿಂದ ನನ್ನ ಸಂದಕ್ಕಾಗ್ಬಿಟ್ರೆ ನಾವು ನೀವು ನೆನೆಸ್ಕೊಂತೀವಿ. ಹೆಂಗೋ ನಾನು ನೀವು ಎಲ್ಲ ಜೊತೆಯಾಗಿ ಏನೇ ಇದು ಬಿಡೋಣ, ಮನೆ ಮಾಡ್ಕೊಂಡು ಬೇಕಾದ್ರೆ ನಾವು ಪಾನಿಪುರಿ ಅಂಗಡಿ ಎಲ್ಲ ಇಕ್ಬಿಟ್ಟು ಪಾನಿಪುರಿ ಅಂಗಡಿ ಇಕ್ಬಿಟ್ಟು ಹೆಂಗೋ ಪಾನಿಪುರಿ ಅಂಗಡಿನಾಗ ಏನೇ ಜೀವನ ತಿಳ್ಕೊಂಡು ಹೆಂಗೋ ಹೋಗ್ಬಿಡೋಣ ಅಲ್ವೇ. ನನ್ನ ಮಗಳಿಗೊಂದು ಮದುವೆ ಒಂದು ಮಾಡ್ಬಿಟ್ರೆ ಇನ್ನೇನಮ್ಮ ಐತೆ, ಇನ್ನೇನು ಇಲ್ಲ. ಸಾಯ ಗಂಟಾತಾಗ ಹೆಂಗೋ ನೆಮ್ಮದಿಯಾಗಿದ್ದು ಬಿಡೋಣ. ಯಾವ್ದಾನ ಒಂದು ಒಳ್ಳೆ ಹುಡುಗನ ಕೊಟ್ಬಿಟ್ಟು ಮದುವೆ ಮಾಡ್ಬಿಟ್ಟು ನೆಮ್ಮದಿಯಾಗಿದ್ದು ಬಿಡೋಣ. ಸರಿ ಬಿಡು, ನೀನ್ ತಲೆ ಕೆಡಿಸ್ಕೋಬೇಡ, ನಾನು ಇದೀನಲ್ಲ. ಏನಮ್ಮ, ಇಲ್ಲೊಂದು ಐತಲ್ಲ ಕರಿಯಸ, ಇದೊಂದಿರ್ಲಿ. ಇದೇನೋ ಸಂದ ಕಾಲ್ ಕರಿತದೆ ಅಂತ ಅನ್ನಿಸ್ತದೆ. ಇದೊಂದು ಹಾಲು ಕರಿಯೋದೊಂದಿರ್ಲಿ. ಇದು ಬಿಟ್ರೆ ಇನ್ನ ಅಲ್ಲಿ ಬಿಳೆದೈತಲ್ಲ, ತುಂಬ ಐತಲ್ಲ, ಆ ಬಿಳೆದೊಂದಿರ್ಲಿ ಕಣಮ್ಮ. 2 ಇರ್ಲಿ, 2 ತಗೊಂಡೋಯ್ತೀನಿ. 2 ಚೆನ್ನಾಗವೆ ಹಸ. ನೀವೊಂದು ರೇಟು ಅಂತ ಹೇಳ್ಬಿಟ್ರೆ, ನೀವು ಇಷ್ಟಿಷ್ಟು ರೇಟು ಅಂತ ಹೇಳ್ಬಿಟ್ಟು ನಾನು ಅಷ್ಟಿಷ್ಟು ಇದಕ್ಕೆ ಅಂತ ತಗೊಂಡೋಯ್ತೀನಿ. ನೋಡಿ, ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಂಡು ನೀವೇನಿಯ ಹೇಳ್ಬೇಕು ರೇಟ್ನ. ನೀವೊಂದು ರೇಟ್ ಹೇಳಿದ್ರೆ ಆ ರೇಟ್ ಮೇಲೆ ನಾನು ಎಷ್ಟು ಕೊಡ್ಬೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಎಷ್ಟು ಕೊಡ್ಬೋದು ಹೇಳ್ರಿ? ಹಣ ಎಲ್ಲ 1 ಲಕ್ಷ ಮ್ಯಾಲೇನೆ, 1,05,000, 1,10,000 ಅಂತ ನಾವು ಅನ್ಕೊಂಡಿದೀವಿ. ನಾವು ವ್ಯಾಪಾರ ಮಾಡ್ಬಿಟ್ಟು ಶಾನೆ ದಿನ ಆಯ್ತು ಕಣ್ಣ. ನಾವು ಹೆಣ್ಣೈಕ್ಳು ಮೋಸ ಮಾಡಿದ್ದಂಗೆ ಹೆಂಗ ಒಂಚೂರು ದುಡ್ಡು ಇದು ಮಾಡಿಕೊಟ್ರೆ ಸೊರೈತದೆ. ನೋಡಮ್ಮ, 1 ಲಕ್ಷ 1,00,000 ಜಾಸ್ತಿ ಆಯ್ತದೆ. ಒಂದು ಇದಕ್ಕೆ 80, ಅದಕ್ಕೆ ಪಾಲ್ ಕರೀತದೆ ಅಂತ ಒಂದು 90 ಹಂಗೆ ಕೊಡ್ಬೋದು ಅಷ್ಟೇನೆ. ಪರವಾಗಿಲ್ಲ, ಹಸುಗಳೆಲ್ಲನೂ ಇನ್ನೂ ವಯಸ್ಸಾಗಿ ಚೆನ್ನಾಗವೆ, ಎಲ್ಲ ಚೆನ್ನಾಗವೆ. ನೋಡಿ, ನಾಳೆ ಹ್ಞೂ ಅಂತಂದರೆ ನಮ್ದು ಇದೇನಿಯ ಫೈನಲ್ ರೇಟು. ಹ್ಞೂ ಅಂದರೆ ನಾಳೆಗೆ ಬೇಕಾದ್ರೆ ಏನಿಯ ಹೋಗಿ ನಮ್ಮವ್ರು ಯಾರೋ ತಗೋತೀವಿ ಅಂತಿರಲ್ಲ, ಅವ್ರನ್ನೂ ಕರ್ಕೊಂಡು ಬಂದ್ಬಿಟ್ಟು ನಾಳೆ ಏನಿಯ ಫೈನಲ್ ಮಾಡ್ಬಿಡ್ತೀನಿ. ಹಣ ನೋಡ್ಬಿಟ್ಟು ರೇಟ್ ಹಾಕೋಣ. ನೀನು ಏನಣ್ಣ ಹಿಂಗೆ, ನಾವು ಬಡವ್ರು ಕಣಣ್ಣ, ನಾವು ಹೆಣ್ಣೈಕ್ಳು, ನಮ್ಗೆ ಏನು ಗೊತ್ತಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ನೀನು ಹಂಗೋ ಹಿಂಗೋ ಅಂತ ಮಾಡಬೇಡ ಕಣಣ್ಣ, ಪ್ಲೀಸ್ ಕಣಣ್ಣ. ಹೆಂಗೆಂಗೋ ಮಾಡಬೇಡ ನೀನು, ದಯವಿಟ್ಟು ಹೊಸಿ ನೋಡ್ಬಿಟ್ಟು ರೇಟ್ ಹಾಕ್ಕೊಡೋಣ. ಇಲ್ಲ ಕಣಮ್ಮ, 2ರಿಂದ 1,70,000 ರೂಪಾಯಿ ಕೊಡ್ತೀನಿ ಅಷ್ಟೇನೇನಿಯ. ರೇಟ್ ನಾವು ಎಷ್ಟು ಹಸುಗಳನ್ನ ನೋಡಿಲ್ಲ ಹೇಳು. ಸರಿ ಕಣಣ್ಣ, ಏನೋ ನಿಮ್ಮ ತಾಗಿನೇನು ವಾದ ಮಾಡೋಕ್ಕಾಯ್ತದ, ನಾವೇನು ಕಂಡೋರಲ್ಲ ಏನೂ ಅಲ್ಲ. ಸರಿ ಆಯಿತು ಬಿಡೋಣ, ಆಯಿತು.
ಹ್ಞೂ ನೀನು ಹೇಳ್ದಂಗೆ ಏನಿ ಆಯಿತು. ಅದೇ ರೇಟ್ಗೆ ಏನಿ ಹಾಕ್ಬಿಟ್ಟು ಕೊಡೋಣ. ಅದೇ ರೇಟ್ ಏನೇನಿ ಇರಲಿ, ನೋಡ್ಬಿಟ್ಟು ಹಾಕ್ಬಿಟ್ಟು ಹೆಚ್ಚು ಕಮ್ಮಿ ಕೊಡು. ಅಣ್ಣ ನಾಳೆ ಬೆಳಿಗ್ಗೆನೆ ಬಂದು ತಗೊಂಡೋಗ್ಬಿಡ್ರಿ. ನಾವು ಮಧ್ಯಾಹ್ನದಂಗೆ ಇರಕ್ಕಿಲ್ಲ, ನಾವೆಲ್ಲ ಹೋಯ್ತೀವಿ, ಕೆಲಸ ಐತೆ. ಸರಿ ಕಣಮ್ಮ ಆಯ್ತು. ಹೆಂಗೆ ಹೆಂಗ್ ಬಂತು ನೋಡಿ ದುಡ್ಡು. ಅದು ಕುಂತಿತ್ತ ಕಾಸು ಬರೋದು ಅಂದರೆ ಅದೇನೇನಿಯ, ಕುಂತಿತ್ತಾಗೆ ಏನಿಯ ಕಾಸು ಬಂದ್ಬಿಡ್ತದೆ. ಅದಕ್ಕೆಲ್ಲ ತಲೆ ತಲೆ ಉಪಯೋಗಿಸ್ಬೇಕು ಎಲ್ಲನೂ. ಇಲ್ಲ ಅಂತಂದರೆ ದುಡ್ಡು ಬರೋದೇ ಇಲ್ಲ. ಲಕ್ಷ್ಮಿ ಬುದ್ಧಿವಂತರಿಗಷ್ಟೇನಿಯ ಒಲಿಯೋದು, ಸರಿನಾ? ಏನ ಸುಮ, ನಿನ್ನಿಂದ ನಾನು ಉದ್ಧಾರ ಆಯ್ತಿದ್ದೀನಲ್ಲ, ಅದೇನೇನಿಯ ನಂಗೆ ಸಂತೋಷ ಅಂತ ಹೇಳಿದ್ರೆ ಅದೇನೇನಿಯ ಸದ್ಯ. ನೀನು ಹೆಂಗೋ ಹಂಗೇನೇನಿಯ. ಸರಿ ಬಿಡು ಆಯಿತು. ಬಾ ಹೋಗನಿ, ಹೆಂಗೋ ನಾಳೆಗೆ ಬರ್ತದಲ್ಲ, ಇವತ್ತೆಲ್ಲ ಕೆಲಸ ಮಾಡ್ಬಿಡನಿ. ಇಲ್ಲೆಲ್ಲ ಸಗಣಿ ಬಾಸೋದು ಎಲ್ಲ ಹೇಳೋನಲ್ಲ ವಯ್ಯ ಓನರು, ಎಲ್ಲ ಮಾಡ್ಬಿಟ್ಟು ನಾಳೆಗೆ ಬರೋಣ, ಬಾ ಹೋಗೋಣ. ನೋಡಿ ನೋಡಿ. ಓಹೋ ಇವ್ರು ನೋಡು ಪರವಾಗಿಲ್ಲ. ಆ ಹಸುಗಳ್ನೇನ ಮಾರಾಕ್ತಾವ್ರೆ ಅಂತಂದ್ರೆ ಇನ್ ಎಂಥ ಬೊಡೆತದ ಹೆಂಗಸ್ರು ಇರ್ಬೇಡ ಇವರು. ಅದು ಕಂಡವ್ರಸನ್ ಮಾರಕಕ್ಕೆ ನಿಂತ್ಕೊಂಡವ್ರಲ್ಲ. ಅನ್ಕಂಡೆ ಏನೋ ಇಲ್ಲಿ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಅನ್ಕಂಡೆ ಏನೋ ಮಾಡ್ತಿರ್ತಾರೆ ಅಂತ. ಇರು, ಆ ಅಣ್ಣ ಹಿಂಗೆ ಫೋನ್ ಮಾಡ್ಬಿಟ್ಟು ಎಲ್ಲ ಇಸ್ಯನೂ ಹೇಳ್ತೀನಿ. ಅವ ಅಣ್ಣ ಹಿಂಗೆ ಸರಿಯಾಗಿ ಹೇಳ್ತೀನಿ, ಬಿಡಕ್ಕಿಲ್ಲ, ಸರಿಯಾಗಿ ಹೇಳ್ತೀನಿ. ಅವಾಗ ಗೊತ್ತಾಯ್ತದೆ ದರಿದ್ರದ ಓಕೆ. ಇಂಥ ಕೆಲಸವೇ ಮಾಡೋದು. ಮಾನ ಮರ್ವದಿಲ್ವೇ ಇವಕ್ಕೆ? ಇಂಥ ಕೆಲಸನೇ ಮಾಡೋದು, ಕಂಡವ್ರ ಹಸುಗಳ್ನ ಮಾರಾಕ ಕೆಲಸನೇ ಮಾಡೋದು. ಇರು ಮಾಡ್ತೀನಿ. ಅಲ್ಲ ಅಣ್ಣ, ನಾನ್ ಸೀನಾ. ಹೇಳ ಸೀನಾ. ಅಣ್ಣೋ, ನೀನ್ ಕೆಲ್ಸಕ್ಕೆ ಇಕ್ಕೊಂಡಿದ್ಯಲ್ಲ ಸುಮ್ಮನುವೆ ಹಂಗೇನಿಯ ಮಮ್ತಿ, ಅವ್ರಿಬ್ರು ಸೇರ್ಕೊಂಡು ನೀನ್ ಇಲ್ವಲ್ಲ ಇವಾಗ, ಅದೆಲ್ಗೋ ಹೋಗಿದ್ದೀಗಲ್ಲ ಮೊಣಿಗೆ ಅಂತ ಹೇಳ್ಬಿಟ್ಟು ಅವ್ರಿಬ್ರು ಸೇರ್ಕೊಂಡಿಲಿ ನೀನ್ ಹಸುಗಳ್ನ ಯಾರಿಗೋನುವೆ ಮಾರಾಕ್ತಾವ್ರ ಕಣಣ್ಣ. ಯೋನ್ಲ ಹೇಳ್ತಿದ್ಯಾ? ಅಯ್ಯೋ ಮನ್ ಕೈಯಾಗ ಹೋಗ, ನನ್ನ ಹಸುಗಳ್ನು ಮಾರ್ತಾವ್ರಿಲ್ಲ. ಹೂ ಕಣ್ಣ, ಹಸುಗಳ್ನ ಮಾರ್ತಾವ್ರೆ, ಅದಕ್ಕೆ ತಾನೇ ನೀನು ಫೋನ್ ಹಾಕಿದ್ದು. ಅಯ್ಯೋ ಮನಿಯಾಳು ಬಿತ್ರೇರಾ. ಏಯ್ ಬಂದೇ ಇರ್ಲ, ಕೆಲ್ಸ ಹೋದ್ರು ಪರವಾಗಿಲ್ಲ ಬಂದೆ. ನೀನ್ ನಿಜವಾಗ್ಲೂ ನೋಡ್ದೇನಿಲ್ಲ ನೀನು? ಆಮೇಕಿಂದ ಅಲ್ಲ ನಾನು ಕರ್ಸ್ಕೊಬಿಟ್ಟು ಆಮೇಕಿಂದ ಸುಮ್ಮನೆ ಅದು ಇದು ಅಂತ ಅನ್ಬೇಡ. ಇಲ್ಲ ಕಣಣ್ಣ, ಇಲ್ಲ ನಾನು ನೋಡ್ದೆ ನಾನು. ನೋಡಿದೀನಿ ನಾನು. ನೀನ್ ಬಂದ್ರೆ ಒಳ್ಳೇದೇನೇನಿಯ. ನೀನ್ ಸದ್ಯಕ್ಕೆ ಬಾ ನೀನು. ಇಲ್ಲ ಮಾರಾಕ್ ಬಿಡ್ತಾರೆ ಅಷ್ಟೇನಿಯ, ರೆಡ್ ಹ್ಯಾಂಡಾಗ ಸಿಗಾಕೊಂಡವ್ರೆ. ಬಾ ನೀನ್ ಸುಮ್ಕೇನೆ, ಇಲ್ಲ ನಾಳಿಕೆ 2 ದಿವಸ 1,70,000 ವ್ಯಾಪಾರ ಆಗೋಗ್ಬಿಟ್ಟವೆ. ಅಯ್ಯೋ ಬೇವರ್ಸಿಗಳ. ಏಯ್ ಬಂದೇ ಇರ್ಲ, ಬಂದೆ. ನಾನು ಹೆಂಡ್ತೀನಿ ಇಲ್ಲೇ ಬಿಟ್ಬಿಟ್ಟು ನಾನೇನಿಯ ಬತ್ತೀನಿರು, ಲೋಪರ್ಗಳು ಮಾಡ್ತೀನಿ ಸರಿಯಾಗಿ. ಇನ್ ಎಂತ ಮನೆಯಾಳಿಗಳಿರ್ಬೇಡ ಕಣ್ಲಾ. ನೀವು ಬರ್ರಿ, ಬಂದು ವಿಚಾರಿಸ್ಕೊಳ್ರಿ.